ನಶ ಮುಕ್ತ ಭಾರತ ಬೆಳೆದರೆ ಗ್ರಾಮ ಪಂಚಾಯಿತಿ ವಿಆರ್ಡಬ್ಲ್ಯೂಬಿಕೆ ಪುಷ್ಪರವರಿಂದ ಕೆಪಿಎಸ್ ಶಾಲೆ ಉದಯಪುರ ಗ್ರಾಮನಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಆಯೋಜಿಸಿದರು ವಿಆರ್ಡಬ್ಲ್ಯೂ ಬೆಳೆದರೆ ಗ್ರಾಮ ಪಂಚಾಯಿತಿ ಪುಷ್ಪರವರು. ಕಾರ್ಯಕ್ರಮ ಅಧ್ಯಕ್ಷತೆ ಕೆಪಿಎಸ್ ಶಾಲೆ ಮುಖ್ಯ ಶಿಕ್ಷಕರು ಸುರೇಶ್ ರವರು ವಹಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಚೇತನ್, ಡಾಕ್ಟರ್ ವಿಜಯ್, ಆರೋಗ್ಯ ಸಿಬ್ಬಂದಿ ಪೂರ್ಣೇಶ್, ಅನಿಲ್ ಕೆ ಗೌಡ, ಬರಗೂರು ಗ್ರಾಮ ಪಂಚಾಯಿತಿ ವಿಆರ್ಡಬ್ಲ್ಯೂ ಕೆಪಿಎಸ್ ಶಾಲೆ ಶಿಕ್ಷಕರು ಮಂಜ ಶೆಟ್ಟಿ, ಬಿಎಸ್ ನಾಗರಾಜ್, ಮೂರ್ತಿ, ಚಂದ್ರಶೇಖರ್, ಡಿಎಸ್ ಪುಷ್ಪ, ಎಂಎಸ್ ಸುನೀತಾ, ಎನ್ಆರ್ಎಲ್ಎಂ ರಾಧಾ, ಕೆಪಿಎಲ್ಸಿ ಆರ್ಪಿ ವನಿತಾ, ಎಲ್ ಕೆಪಿಎಸ್ ಶಾಲೆ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರು ಉಪಸ್ಥಿತರು. ಗೊತ್ತಾದಂಥ ವಿದ್ಯಾರ್ಥಿಗಳು ಮಾಡ್ತಾರೆ, ಸೇವಿಸ್ತಾರೆ. ಆ ಸೇವಿಸೋದ್ರಿಂದ ನಿಮಗೆ ತುಂಬ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ, ನಿಮ್ಮ ಜೀವನ ಹಾಳಾಗುತ್ತೆ. ಹಾಗಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರ ಯಾರಾದರೂ ಅಂಥ ಅಭ್ಯಾಸಗಳಿದ್ರೆ, ಯಾರಿಗಾದ್ರೂ ಆ ಥರ ಅಭ್ಯಾಸಗಳಿದ್ರೆ, ನಿಮ್ಮ ಮನೆಗಳಲ್ಲಿದ್ದರೆ, ನಿಮ್ಮ ತಂದೆ ತಾಯಿಗಳು ಆ ಥರ ಮಾಡ್ತಾ ಇದ್ರೆ ಹೇಳಿ, ಇದು ಒಳ್ಳೇದಲ್ಲ, ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು. ಟಿವಿಲಂತೂ ತೋರಿಸ್ತಾರೆ ನೋಡಿ, ಏನೋ ಕ್ಯಾನ್ಸರ್ ರೋಗದ ಬಗ್ಗೆ ತೋರಿಸ್ತಾರಲ್ಲ ಪಾಪ, ಬೀಡಿ ಸೇದೋದ್ರಿಂದ ಏನಾಗುತ್ತೆ, ಆ ಹೊಗೆ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ, ಆ ಅಫೀಮು ಸೇಸೋದ್ರಿಂದ ಏನಾಗುತ್ತೆ, ಅಡ್ವರ್ಟೈಸ್ ತೋರಿಸ್ತಾರಲ್ಲ. ಅಡ್ವರ್ಟೈಸ್ ತೋರಿಸಿದಾಗಲೇ ನಮಗೆ ಭಯ ಆಗುತ್ತೆ ಅಂತಂದ್ರೆ, ಇನ್ನು ನಿಜವಾಗಿ ಕ್ಯಾನ್ಸರ್ ರೋಗ ಬಂದರೆ ಏನೇನಾಗ್ಬೋದು ಅಂತ ಕಲ್ಪನೆ ಮಾಡ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗೋದಿಲ್ಲ ಮಕ್ಕಳ. ಹಾಗಾಗಿ ಇವತ್ತು ಪ್ರತಿಜ್ಞೆ ಮಾಡಿದ್ದೀರಾ ಎಲ್ಲರೂ. ನೋಡಿ, ಅದೊಂದು ವಾಕ್ಯ ಕೊಟ್ಟಿದ್ದಾರೆ, ಪರಿವರ್ತನೆ. ಪರಿವರ್ತನೆ ಏನು, ಏನಾಗ್ಬೇಕು ನಾವು, ಅದರಿಂದ ಏನಾಗಬೇಕು, ಬದಲಾಗಬೇಕು. ನಾವು ಅದರಿಂದ ಬದಲಾಗಬೇಕು. ಮನುಷ್ಯ ತಪ್ಪು ಮಾಡೋ ಸಹಜ. ತಪ್ಪು ಮಾಡಿದ್ಮೇಲೆ ಅದರಿಂದ ನಾವು ಬದಲಾದ್ರೆ. ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಮ್ಮಲ್ಲಿ ಮಾದಕ ವ್ಯಸನ ವಸ್ತು ಮುಕ್ತ ಕರ್ನಾಟಕ, ನಿಶಾಮುಕ್ತ ಭಾರತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದ್ರ ಜೊತೆಗೆ ಈ ದಿನದ ವಿಶೇಷ ಇನ್ನೊಂದೇನಪ್ಪ ಅಂದರೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕೊಡಬೇಕು. ಬಾಲ್ಯ ವಿವಾಹದ ಪರಿಣಾಮಗಳನ್ನು, ದುಷ್ಪರಿಣಾಮಗಳನ್ನು ತಿಳಿಸ್ಕೊಡ್ಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಈಗಾಗಲೇ ಇವರೆಲ್ಲ ಹೇಳಿರುವಂತೆ ಮಾದಕ ವ್ಯಸನ ವಸ್ತುಗಳನ್ನು ಮುಕ್ತ ಕರ್ನಾಟಕ ಮಾಡಬೇಕು ಅಂತ. ಅದನ್ನ ಅರ್ಥವನ್ನು ಮೊದಲು ನಾವು ಮಾಡ್ಕೋಬೇಕಾಗತ್ತೆ. ಮುಕ್ತ ಕರ್ನಾಟಕ, ಮುಕ್ತ ಭಾರತ, ನಿಶಾಮುಕ್ತ ಭಾರತ ಅಂದ್ರೆ ಏನಪ್ಪ ಅಂದರೆ, ಅದರಿಂದ ಯಾವುದೇ ಮಾದಕ ವಸ್ತುಗಳು ಕೂಡ ಇರಬಾರ್ದು, ಯಾರೂ ಕೂಡ ಸೇವಿಸಬಾರ್ದು. ಒಬ್ಬನೇ ಒಬ್ಬ ಸೇವಿಸೋದು ಕೂಡ ಅದು ನಿಶಾಮುಕ್ತ ಭಾರತ ಆಗಲ್ಲ. ಭಾರತದಲ್ಲಿ ಒಬ್ಬ ವ್ಯಕ್ತಿ ಮಾದಕ ವಸ್ತುಗಳನ್ನು ಸೇರಿಸಿದ್ರು ಕೂಡ ಅದು ನಿಶಾಮುಕ್ತ ಭಾರತ ಆಗಲ್ಲ, ನಿಶಾಮುಕ್ತ ಕರ್ನಾಟಕ ಆಗಲ್ಲ. ಹಾಗಾಗಿ ನಾವು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಮಾದಕ ವಸ್ತುಗಳು ಅಂದರೆ ಬೀಡಿ, ಸಿಗರೇಟು, ತಂಬಾಕು, ಗಾಂಜಾ ಇವುಗಳೇನಿದ್ದಾವೆ, ಇವೆಲ್ಲವುಗಳನ್ನು ಉಪಯೋಗಿಸುವುದನ್ನು ನಾವು ಮಾದಕ ವಸ್ತುಗಳನ್ನು ಬಳಸ್ತಕ್ಕಂಥದ್ದು ಅಂತ ಕರಿತೀವಿ. ಅದನ್ನು ಬಿಡುವುದನ್ನು ನಾವು ಮಾದಕ ವಸ್ತು ಮುಕ್ತ ಕರ್ನಾಟಕ ಅಂತ ಕರಿತೇವೆ. ಸೊ ಹಾಗಾಗಿ ಎಲ್ಲರೂ ಹೇಳಿದ್ದಾರೆ, ನೀವೆಲ್ಲ ಪ್ರತಿಜ್ಞೆ ಕೂಡ ಮಾಡಿದ್ದೀವಿ. ನಾವೆಲ್ಲರೂ ಸೇರಿ ಇವತ್ತು ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಅದರ ಪ್ರಕಾರ ಮಾದಕ ವಸ್ತುಗಳನ್ನು ನಾವು ಕೂಡ ಬಳಸಬಾರ್ದು. ಜೊತೆಗೆ ಯಾವುದೇ ವ್ಯಕ್ತಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದರೆ ಅಂತಹ ವ್ಯಕ್ತಿಗೆ ನಾವು ಅರಿವನ್ನು ಮೂಡಿಸಿ ಅದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗುತ್ತೆ. ಬಹುಶಃ ನೀವು ಬೀಡಿ, ಸಿಗರೇಟ್ ಮುಂತಾದಂಥವುಗಳನ್ನು ಬಳಸೋದ್ರಿಂದ ಅತಿ ಹೆಚ್ಚು ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಜನ ಇವತ್ತು. ಅದಕ್ಕೆ ಮೂಲ ಕಾರಣ